ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಯಾವುದಾದರೂ ಹೊಸದು ಮಾಡಲಿಕ್ಕೆ ಹೊಂಟ್ರೆ ಬಹಳಷ್ಟು ಒಂದು ಸಂದೇಹ, ಗೊಂದಲಗಳು ಉಂಟಾಗ್ತವೆ. ಈ ವರ್ಷನೂ ಹಾಗೆ ಆಗ್ತಾ ಇದೆ. ಈಗ ಪ್ರೀ ರೌಂಡ್ನಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ, ಕೇವಲ ಅಡ್ಮಿಷನ್ ಆಗಬಹುದು ಅಂತ ಹೇಳಿದ್ದಾರೆ. ನೋಡಿ, ಆದರೆ ಅಡ್ಮಿಷನ್ ಏನು ಕಂಪಲ್ಸರಿ ಅಂತ ಹೇಳಿಲ್ಲ. ಆದ ಕಾರಣ ಆದರೂ ಕೂಡ ಕೆಲವೊಬ್ರು ಬಹಳಷ್ಟು ಒಂದು ಕನ್ಫ್ಯೂಷನ್ ಮಾಡ್ಕೋತಾ ಇದ್ದಾರೆ. ಪ್ರೀ ರೌಂಡ್ ಅಂದ್ರೆ ಏನು? ಅದರಲ್ಲಿ ಅಡ್ಮಿಷನ್ ಬಿಟ್ಟು ಬೇರೆ ಚಾಯ್ಸ್ ಇರೋದಿಲ್ವಾ? ಪ್ರೀ ರೌಂಡ್ನಲ್ಲಿ ಒಂದು ವೇಳೆ ನಾವು ಅಡ್ಮಿಷನ್ ಆದರೆ ಮುಂದೆ ಯಾವುದೇ ರೌಂಡ್ಗಳಲ್ಲಿ ನಾವು ಭಾಗವಹಿಸಲಿಕ್ಕೆ ಬರೋದಿಲ್ವಾ? ನೋಡಿ, ಈಗ ಡೈರೆಕ್ಟರ್ ಹೇಳೋ ಹಾಗೆ ಪ್ರೀ ರೌಂಡು ಕೆಲವೊಬ್ಬರಿಗೆ ನಾನು ಇದೇ ಕಾಲೇಜಿಗೆ ಹೋಗಬೇಕು ಅಂತ ಇರುತ್ತೆ. ಅದೇ ಕಾಲೇಜು ಸಿಕ್ಬಿಡುತ್ತೆ ಅವರಿಗೆ, ಅದೇ ಕಾಲೇಜು ಅದೇ ಕೋರ್ಸು. ಆಗ ಅವ್ರಿಗೆ ಮುಂದೆ ಏನು ಒಂದು ಕೌನ್ಸಿಲಿಂಗ್ನಲ್ಲಿ ಮುಂದುವರಿಯೋ ಪ್ರಶ್ನೆನೇ ಇರೋದಿಲ್ಲ. ಈಗ ಉದಾಹರಣೆಗೆ ನೋಡಿ, ಒಬ್ಬರ ಒಂದು ರ್ಯಾಂಕು ಒಂದು 100ರ ಒಳಗೆ ಇದೆ ಅಂತ ತಿಳ್ಕೊಳ್ಳಿ. ಒಂದು 90, 82 ಏನೋ ಒಂದು ಈ ರೀತಿ 100ರ ಒಳಗೆ ರ್ಯಾಂಕ್ ಬಂದಿದೆ. ಅವ್ರಿಗೆ RV ಕಾಲೇಜಿಗೆ ಹೋಗೋದಿದೆ. ಅವರು ಪ್ರೀ ರೌಂಡ್ನಲ್ಲಿ RV ಕಾಲೇಜ್ ಮೇಲೆ ಹಾಕೋತಾರೆ. RV ಕಾಲೇಜ್ ಅಲಾಟ್ ಆಗಿಬಿಡುತ್ತೆ ಅವ್ರಿಗೆ ಇನ್ನೊಂದು ಏನು ತಾಟ ಇಲ್ಲ. RV ಕಾಲೇಜು ಫಸ್ಟ್ ಕಾಲೇಜು, ಎಲ್ಲರೂ ತಿಳಿದಿರುವಂತೆ. ಅದರ ಮೇಲೆ ಯಾವುದೇ ಕಾಲೇಜುಗಳಿಲ್ಲ. ಅವ್ರಿಗೆ ಅದೇ ಕಾಲೇಜ್ ಬೇಕಾಯಿತು, ಅದೇ ಕಾಲೇಜ್ ಅಲಾಟ್ ಆಯಿತು, ಅವರು ಸೀದಾ ಹೋಗಿ ಅಡ್ಮಿಷನ್ ಆಗ್ತಾರೆ. ಅವ್ರಿಗೆ ಮುಂದೆ ಯಾವುದೇ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸುವಂತಹ ಒಂದು ಉದ್ದೇಶನೇ ಇರೋದಿಲ್ಲ. ಅವರ ಒಂದು ಏನು ಕಾಲೇಜಿಗೆ ಹೋಗಬೇಕಾಗಿತ್ತು, ಯಾವುದು ಕೋರ್ಸ್ ಕಂಪ್ಯೂಟರ್ ಸೈನ್ಸ್ ಹೋಗಬೇಕಾಗಿತ್ತು, ಅವರು ಹೋಗ್ಬಿಟ್ರು. ಆದ ಕಾರಣ ಅಂಥ ವಿದ್ಯಾರ್ಥಿಗಳಿಗೆ ಈ ಪ್ರೀ ರೌಂಡ್ ಹೆಲ್ಪ್ ಆಗುತ್ತೆ ಅಂತ ಡೈರೆಕ್ಟ್ರು ಈ ಒಂದು ರೌಂಡ್ ಅನ್ನು ಮಾಡಿದ್ದಾರೆ. ಇಲ್ಲಿ ಯಾವುದೇ ಒತ್ತಾಯ ಇಲ್ಲ. ನೀವು ಅಡ್ಮಿಷನ್ ಆಗ್ಬೇಕಂದ್ರೆ ಆಗ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೋದು. ಅಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ. ನೀವು ವಿತ್ಹೋಲ್ಡ್ ಮಾಡ್ಲಿಕ್ಕೆ, ಕ್ಯಾನ್ಸಲ್ ಮಾಡ್ಲಿಕ್ಕೆ, ಹೀಗೆ ಏನೂ ಒಂದು ಚಾಯ್ಸ್ ಇರೋದಿಲ್ಲ. ಬೇಕಂದ್ರೆ ಅಡ್ಮಿಷನ್ ಆಗ್ಬೋದು, ಇಲ್ಲಾಂದ್ರೆ ಸುಮ್ಮನೆ ಇರ್ಬೋದು. ಅದರಿಂದ ಯಾರಿಗೂ ಏನು ತೊಂದರೆ ಇಲ್ಲ. ಆದ ಕಾರಣ ಈಗ ಪ್ರೀ ರೌಂಡ್ನಲ್ಲಿ ಒಂದ್ ವೇಳೆ ಇನ್ನೂ ಒಂದು ಪ್ರಶ್ನೆ ಏನಂದ್ರೆ, ಪ್ರೀ ರೌಂಡ್ನಲ್ಲಿ ನನಗೆ ಒಂದು ಕಾಲೇಜು ಅಲಾಟ್ ಆಯಿತು, ನಾನು ಏನೋ ವಿಚಾರ ಮಾಡಿ ಅಡ್ಮಿಷನ್ ತೆಗೆದುಕೊಂಡ್ಬಿಟ್ಟೆ. ಮುಂದೆ ನನಗನ್ನಿಸ್ತು ಇನ್ನೂ ಇದಕ್ಕಿಂತ ಒಳ್ಳೆ ಕಾಲೇಜುಗಳು ಸಿಗ್ತಾ ಇದ್ವು, ನಾನು ದುಡುಕಿ ಅಡ್ಮಿಷನ್ ತೆಗೆದುಕೊಂಡ್ಬಿಟ್ಟೆ ಅಂತ. ಹಾಗೆ ಯೋಚನೆ ಮಾಡೋರಿಗೆ ಮುಂದಿನ ಯಾವುದೇ ರೌಂಡ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ವಾ ಅನ್ನೋದು ಬಹಳ ಜನರ ಪ್ರಶ್ನೆ. ನೋಡಿ, ನೀವು ಪ್ರೀ ರೌಂಡ್ನಲ್ಲಿ ಭಾಗವಹಿಸಿ ಅಡ್ಮಿಷನ್ ತೆಗೆದುಕೊಂಡ್ಬಿಟ್ಟಿರ್ತೀರ. ನಿಮಗೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇಲ್ಲ. ಆದರೆ ಈಗ ಪ್ರಸನ್ನ ಸರ್ ಹೇಳಿರೋ ಹಾಗೆ ಥರ್ಡ್ ರೌಂಡ್ನಲ್ಲಿ ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಥರ್ಡ್ ರೌಂಡ್ನಲ್ಲಿ ಏನು ಸೀಟುಗಳೆಲ್ಲ ಉಳಿತವೆ, ಯಾರ್ಯಾರು ಈ ಒಂದು JEE, IIT ಮತ್ತು ನೀಟ್ ಮುಖಾಂತರ MBBS, BDS, BAMS, BHMS ಈ ರೀತಿ ಆಯುಷ್ ಕೋರ್ಸ್ಗೆ ಹೋಗೋರು ಎಲ್ಲರೂ ಬೇರೆ ಬೇರೆ ಕೋರ್ಸ್ಗೆ ಹೋದ ನಂತರ ಸಾಕಷ್ಟು ಒಂದು ಸೀಟುಗಳು ಉಳಿಯೋ ಸಂಭವ ಇರುತ್ತದೆ. ಆದ ಕಾರಣ ಥರ್ಡ್ ರೌಂಡ್ನಲ್ಲಿ ಎಲ್ಲರೂ ಭಾಗವಹಿಸಬಹುದು. ಯಾರು ಪ್ರೀ ರೌಂಡ್ನಲ್ಲಿ ಸೀಟ್ ತೆಗೆದುಕೊಂಡಿರ್ತೀರಾ, ಫಸ್ಟ್ ರೌಂಡ್ನಲ್ಲಿ ಸೀಟ್ ತೆಗೆದುಕೊಂಡಿರ್ತೀರಾ, ಸೆಕೆಂಡ್ ರೌಂಡ್ನಲ್ಲಿ ಸೀಟ್ ತೆಗೆದುಕೊಂಡಿರ್ತೀರಾ, ಸೀಟ್ ಮ್ಯಾಟ್ರಿಕ್ಸ್ಗೆ ಒಂದು ಬಿಡ್ತಾರೆ, ಏನೇನು ಸೀಟುಗಳು ಉಳಿದಿದ್ದಾವೆ ಯಾವ್ಯಾವ ಕಾಲೇಜಿನಲ್ಲಿ. ಈಗ ಉದಾಹರಣೆಗೆ ನೀವೊಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ ಹೋಗ್ಬೇಕಂತಿರ್ತೀರಾ, ಅಲ್ಲಿ ನಿಮಗೆ ಮಿಸ್ ಆಗಿರುತ್ತೆ ಅಥವಾ ತೆಳಗಿನ ಬ್ರಾಂಚ್ ಸಿಕ್ಕಿರುತ್ತೆ. ಅಲ್ಲಿ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಅಲ್ಲಿ ಇನ್ನೂ ನಿಮಗೆ ಒಂದು 3-2 ಸೀಟುಗಳು ಕಾಣ್ತಾ ಇದ್ದಾವೆ. ನಿಮಗೆ ಅನ್ಸುತ್ತೆ ನನಗೆ ಸಿಗ್ಬೋದಾಗಿತ್ತು, ನನ್ನ ರ್ಯಾಂಕಿಗೆ ಮೇಲಿನ ಬ್ರಾಂಚು ಸಿಗ್ಬೋದಾಗಿತ್ತು ಅಂತ. ಅಥವಾ ನೀವು ಅಲಾಟ್ ಆದ ಕಾಲೇಜ್ ಆಗಿರಲಿ, ಬೇರೆ ಕಾಲೇಜ್ ಆಗಿರಲಿ, ನನಗೆ ಆ ಸೀಟು ಸಿಗ್ಬೋದಾಗಿತ್ತು ನನ್ನ ರ್ಯಾಂಕಿಗೆ ಅಂತಂದ್ರೆ ನೀವು ಮತ್ತೆ ಥರ್ಡ್ ರೌಂಡ್ನಲ್ಲಿ ಇವನ್ ನೀವು ಅಡ್ಮಿಷನ್ ಮಾಡಿಸಿದ ಮೇಲೂ ಕೂಡ ನೀವು ಭಾಗವಹಿಸಬಹುದು. ಮತ್ತು ಈ ವರ್ಷ ಎಲ್ಲರೂ ನೆನಪಿನಲ್ಲಿ ಇಡಬೇಕಾದದ್ದು, ಸೆಕೆಂಡ್ ರೌಂಡ್ನಲ್ಲಿ ಕಂಪಲ್ಸರಿ ಆಗಿ ಎಲ್ಲರೂ ಅಡ್ಮಿಷನ್ ಮಾಡಿಸ್ಲೇಬೇಕು. ಇಲ್ಲಾದ್ರೆ ನೀವು ಒಂದು 4 ಚಾಯ್ಸ್ ಮಾಡಿಕೊಂಡು ನೀವು ಕೌನ್ಸಿಲಿಂಗ್ ನಿಂದನೇ ಹೊರಗೆ ಹೋಗಬೇಕಾಗ್ತದೆ. ಸೆಕೆಂಡ್ ರೌಂಡ್ನಲ್ಲಿ ಒಂದು ಅಪ್ಗ್ರೇಡೇಷನ್ಗೆ ಅವಕಾಶ ಇಲ್ಲ. ಎಲ್ಲರೂ ಕಂಪಲ್ಸರಿ ಆಗಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡ್ನಲ್ಲಿ ಎಲ್ಲರೂ ಅಡ್ಮಿಷನ್ ಮಾಡಿಸ್ಬೇಕು, ಯಾವುದೇ ಇದಾಗ್ಲಿ ಎಲ್ಲರೂ ಅಡ್ಮಿಷನ್ ಮಾಡಿಸ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಕೌನ್ಸಿಲಿಂಗ್ ನಿಂದ ಹೊರಗೆ ಹೋಗ್ಬೇಕಾಗುತ್ತೆ. ಆದ ಕಾರಣ ಸೆಕೆಂಡ್ ರೌಂಡ್ನಲ್ಲಿ ಆಯ್ತು, ಪ್ರೀ ರೌಂಡ್ನಲ್ಲಿ ಆಯ್ತು, ಫಸ್ಟ್ ರೌಂಡ್ನಲ್ಲಿ ಆಯ್ತು, ನೀವು ಯಾವುದೇ ರೌಂಡ್ನಲ್ಲಿ ಅಡ್ಮಿಷನ್ ಮಾಡಿಸಿ. ಆದ್ರೆ ಎಲ್ರಿಗೂ ಕೂಡ ನಿಮ್ಗೆ ಥರ್ಡ್ ರೌಂಡ್ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಯಾರು ಪ್ರೀ ರೌಂಡ್ನಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರಾ ಅವ್ರಿಗೆ ಥರ್ಡ್ ರೌಂಡ್ನಲ್ಲಿ, ಮತ್ತು ಎಲ್ರಿಗೂ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಯಾವ ರೌಂಡ್ನಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರಾ ಎಲ್ಲರಿಗೂ ಥರ್ಡ್ ರೌಂಡು ಓಪನ್ ಫಾರ್ ಆಲ್ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಓಪನ್ ಇರುತ್ತೆ, ಎಲ್ಲ ಒಂದು ಬ್ರಾಂಚ್ನವ್ರಿಗೂ. ಅವರು ತಮ್ಮ ಥರ್ಡ್ ರೌಂಡ್ನಲ್ಲಿ ಭಾಗವಹಿಸಿಕೊಂಡು ತಮಗಿಂತ ಇನ್ನೂ ಒಳ್ಳೆ ಸೀಟ್ ಸಿಗುತ್ತೆ ಅಂತ ಅನ್ಸಿದ್ರೆ ಅವರು ಭಾಗವಹಿಸಿ ನೋಡಬಹುದು. ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಅವ್ರು ಆಲ್ರೆಡಿ ಅಡ್ಮಿಷನ್ ಮಾಡಿಸಿರ್ತಾರೆ, ಅದೇ ಕಾಲೇಜ್ನಲ್ಲಿ ಮುಂದುವರಿಬೇಕಾಗುತ್ತೆ. ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಯ್ತು ಅಂತ ತಿಳ್ಕೊಂತೀನಿ. ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ಅದಕ್ಕೆ ಉತ್ತರ ನೀಡ್ತೀನಿ. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಕಾಲ್ ಮಾಡಬೇಡಿ. ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕಾದ್ರೆ ಕಾಲ್ ಮಾಡಿ, ನಿಮ್ದು ಊರು ಯಾವುದು, ನಿಮ್ಮ ಬ್ರಾಂಚ್ ಯಾವ್ದು ಬೇಕಾಗಿದೆ, ನಿಮ್ಮ ರ್ಯಾಂಕ್ ಎಷ್ಟು, ಏನು ಎಲ್ಲ ಒಂದು ಡಿಸ್ಕಸ್ ಮಾಡಿ ನಂತರ ನೀವು 500 ಪೇ ಮಾಡಿ ಆಪ್ಷನ್ ಎಂಟ್ರಿ ಲಿಸ್ಟನ್ನು ತೆಗೆದುಕೊಳ್ಬಹುದು. ಅದು ಮಾಡಿಕೊಡ್ಲಿಕ್ಕೂ ಸ್ವಲ್ಪ ನನಗೆ ಟೈಮ್ ಹಿಡಿಯುತ್ತೆ. ನೀವು ಮಾರ್ನಿಂಗ್ ಇದು ಮಾಡಿದರೆ ಈವ್ನಿಂಗು ಅಥವಾ ನೆಕ್ಸ್ಟ್ ಡೇ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಸಿಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿಯಾಗೋಣ.